ಪಡ್ಡೆಗಳು ಜಾರ್ಜೆ ಇವನೇನು ಅಂತ ಕೇಳ. ಏನ ಕೇಳ್ದ ಕಣ? ಹಂಗಲ್ಲ ಕಣ, ರಾತ್ರಿ ಪಕ್ಕದಲ್ಲಿ ಮಲಗಿದ್ದ, 2 ಗಂಟೆ ರಾತ್ರಿಲಿ ಫೋನ್ ಮಾಡ್ತಾನೆ. ಯಾಕೆ ಅಂತ ಕೇಳ. ನಿನ್ನೆ ರಾತ್ರಿ ಒಂದು ಪಕ್ಕ ಮಲಗಿದ್ಯಂತೆ, 2 ಗಂಟೆ ರಾತ್ರಿಲಿ ಫೋನ್ ಮಾಡ್ತಾ ಇದ್ದಂತೆ, ಯಾಕ? ಲೋ ಜಾರ್ಜಿ, ನನಗೆ ನಿದ್ದೆಲಿ ಕಾಲ್ ಹಾಕೋ ಅಭ್ಯಾಸ ಕಲ. ಆ ನಿದ್ದೆಲಿ ಕಾಲ್ ಹಾಕೋ ಅಭ್ಯಾಸ ಹೋಗ್ಬಿಟ್ಟು ಫೋನ್ ಕಾಲ್ ಹಾಕೋ ಅಭ್ಯಾಸ ಶುರು ಆಗ್ಬಿಟ್ಟೈತೆ. ಟ್ರೀಟ್ಮೆಂಟ್ ತಗೋಬೇಕು. ಇದಕ್ಕೇನಾದ್ರೂ ನೀನೇ ಒಂದು ಐಡಿಯಾ ಹೇಳ. ಒಂದು ಕೆಲಸ ಮಾಡ, ಮೊಬೈಲ್ ತಗೋ, ಬೆಂಕಿಗೆ ಹಾಕ್ಬಿಡು, ಪ್ರಾಬ್ಲಮ್ ಸಾಲ್ವ್. ಲಜ್ಜಾ, ಒಂದು ಟೀ ಹಾಕೋ. ಏಯ್ ತಡ್ಕೊಳ, ನಾವು ಅವಾಗಿಂದ ನಿನಗೋಸ್ಕರ ವೆಯ್ಟ್ ಮಾಡ್ಕೊಂಡು ಟೀ ಕುಡಿದೇ ಕೂತಿದ್ದೀವಿ, ನಿನ್ಗೆ ಅವಸರ ಆಗೋಯ್ತಾ? ಎಲ್ಗೋ ಹೋಗಿದ್ದೆ, ಯಾಕೆ ಇಷ್ಟೊತ್ತು? ಸಾಯಿರಾ ಮನೆ ಎದುರುಗಡೆ ಗಾಡಿ ಕೆಟ್ಟೋಗ್ಬಿಟ್ಟಿತ್ತೇನೋ. ಲೋ ಬೆಟ್ಟೆ, ನೀ ಸುಮ್ಮನಿಗ, ಗಾಯದ ಮೇಲೆ ಕಡ್ಡಿ ಅಲ್ಲಾಡ್ಸ್ಬೇಡ. ಜಾರ್ಜಿ, ನಮ್ಮೂರ್ಗೆ ಮಲ್ಟಿನ್ಯಾಷನಲ್ ಕಂಪ್ನಿ ಬಂದಿದ್ದಾರೆ. ಅವರು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟು ಲೇಔಟ್ಗಳನ್ನ ಕಟ್ತಾರಂತೆ. ಅಲ್ಲಿ ತುಂಬಾ ಜನ ಸೇರಿದ್ರು. ಲೋ ಜಾರ್ಜಿ, ಈ ಅಪಾರ್ಟ್ಮೆಂಟ್ಸ್ ಅಂದ್ರೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಸಾಕ್ ನಿಲ್ಸ, ಬಿದೋಗತ್ತೆ. ಒಂದ್ರ ಮೇಲೆ ಮನೆ ಕಟ್ತಾರಲ್ಲ ಅದಾ? ತಡಿಮಮ್ಮ, ನಮ್ಮೂರಲ್ಲಿ ಬೀದಿ ಅಂದ್ರೆ ಮನೆ ಕಂಡಿರ್ತದೆ, ಅಪಾರ್ಟ್ಮೆಂಟ್ ಅಲ್ಲಿ ಬೀದಿ ಅಂದ್ರೆ ನಿಂತ್ಕೊಂಡಿರ್ತದೆ. ಮನೆ ತಗೊಂಡ್ರೆ ಅಸಹ್ಯ ಮೇಲೆ ಕಟ್ಬೋದಾ? ಅಪಾರ್ಟ್ಮೆಂಟ್ಸ್ ಒಳಗಡೆ ನಿನ್ನೆ ಬಿಡಲ್ಲ, ಇನ್ನು ಹಸು ಎಮ್ಮೆನೆಲ್ಲ ಬಿಡ್ತಾರಾ? ಪಡವಾರಳ್ಳಿಲಿ 50 ಅಂತಸ್ತಿನ ಅಪಾರ್ಟ್ಮೆಂಟ್ ಬಂತಪ್ಪ. ಕೆಳಗಡೆ ಮನೆ ನಂದು ಸ್ವಂತದಪ್ಪ. 1 ವರ್ಷ ಇದ್ದು ಬೇಜಾರಾಯ್ತು ಅಂತ ಮನೆ ಹೊಡೆದಾಕ್ಬಿಡ್ತೀನಿ. ಅವಾಗ ಮೇಲ್ನವ್ರ ಕತೆ ಹೆಂಗೆ? ನಿನ್ ತಲೆಗೆ ಆತರ ಯೋಚನೆ ಬರಕ್ಕಿಂತ ಮುಂಚೆ ನಿನ್ ಕತೆನ ಮುಗಿಸಿ ನಿನ್ನ ಮೇಲ್ ಕಳ್ಸಿರ್ತಾರ. ನನ್ ಕುರಿ, ಹಸ, ಕೋಳಿ ಇಲ್ದೇ ಇರೋ ಜಾಗದಲ್ಲಿ ನನಗೇನೋ ಕೆಲ್ಸ? ನನಗಂತೂ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಮನೆ ತಗೋಬೇಕಂತ ತುಂಬಾ ಆಸೆ. ಮಲ್ಟಿನ್ಯಾಷನಲ್ ಕಂಪ್ನಿಯವ್ರು ಅಂತಂದ್ರೆ ಲೇಔಟ್ಗಳನ್ನೆಲ್ಲ ಸಕ್ಕದಾಗಿ ಮಾಡ್ತಾರೆ. 1-2 ಸೈಟ್ನ ಇವಾಗಲೇ ಬುಕ್ ಮಾಡ್ಬೇಕು ಕಣೋ. ಅದನ್ನ ಆಮೇಲೆ ಮಾರ್ಕೊಂಡ್ರೆ ಒಳ್ಳೆ ರೇಟ್ಗೆ ಹೋಗುತ್ತೆ. ಆದ್ರೆ ನಮ್ಗೆ ಅಲ್ಲಿ ಯಾರು ಪರಿಚಯ ಇಲ್ವಲ್ಲ ಬಿಟ್ಟೆ, ಏನ್ ಮಾಡುದು? ತಪ್ಪು ಕಲ್ಪನೆ, ಆ ಕೆಲಸ ನನಗ್ ಬಿಡಿ. ಇದು ಅಪಾರ್ಟ್ಮೆಂಟ್ ವಿಷಯ. ಕರಡಿ, ನಿನಗೇನ್ ಕೆಲ್ಸ? ಕುತ್ಕೊಳ್ಳಿ. ತಪ್ಪಮ್ಮ, ತಪ್ಪು ಕಲ್ಪನೆಯವ್ರೆ, ನಿಮ್ ಕೈಲಿ ಏನಾಗುತ್ತೆ? ಅದು ಸರ್, ಬಾಯ್ಗೆ ಸಕ್ಕರೆ ಅಲ್ಲ, ಟೀ ಹಾಕೊಂಡು ಮಾತಾಡೋಣ. ಓಕೆ ಲಜ್ಜಾ, ನಾಳಕ್ಕೆ ಸ್ಪೆಷಲ್ ಟೀನ ತಗೊಂಬಮ್ಮ. ಸರ್, ಟೀ ಕುಡಿದ್ಬಿಟ್ಟು ಮಾತಾಡೋಣ. ಓಕೆ, ಕುಡಿ. ಇವಾಗ ಹೇಳಿ ಸರ್. ಲ್ಯಾಂಡ್ ಓನರ್ ಸೀರಣ್ಣ ನಮ್ಮ ಪಕ್ಕದೂರ್ನವನು, ಅವನ ಫ್ರೆಂಡ್ನ ಅಕ್ಕನ ನಾದ್ನಿಯ ತಂಗಿಯ ವಾರ್ಗಿತ್ತಿಯ ಅತ್ತೆ ಅಳಿಯ. ತುಂಬಾ ಕ್ಲೋಸ್ ಅಂತೇಳಿ ಚಡ್ಡಿ ದೋಸ್ತಿನ ಹತ್ರ ಅಲ್ವಾ? ಶುಭಾಶಯ ಶೀಘ್ರಮ್ಮ, ಬನ್ನಿ ಮಾತಾಡ್ಸ್ಕೊಂಡ್ ಬಂದ್ಬಿಡೋಣ. ಬನ್ನಿ. ಹೋಟೆಲ್ ಬಿಲ್ಲು. ಲಜ್ಜಾ, ನಾವ್ ಹಿಂಗ್ ಹೋಗಿ ಸೈಟ್ ಪರ್ಚೇಸ್ ಮಾಡ್ಕೊಂಡು 5 ವರ್ಷ ಆದ್ಮೇಲೆ ಆ ಸೈಟ್ ನ ಮಾರಿ ಅದ್ರಲ್ಲಿ ಬರೋ ಕಾಸಲ್ಲಿ ಇನ್ನೊಂದ್ ಸೈಟ್ ತಗೊಂಡು ನಿನ್ನ ಹೋಟ್ಲ್ ಬಿಲ್ ಕ್ಲಿಯರ್ ಮಾಡಿ ನಿನ್ನ ಹೋಟ್ಲ್ ನ ಪರ್ಚೇಸ್ ಮಾಡ್ತೀವಿ. ಓಕೆ? ತಪ್ಪು ಕಲ್ಪನೆ. ಇಲ್ಲಿಂದ ಏರ್ಪೋರ್ಟ್ ಬರೀ 20 ಕಿಲೋಮೀಟರ್ ಅಷ್ಟೇನೆ. ನಾವ್ ದಿನ ಸಂತೆಗೆ ಹೋಗೋ ಜನ, ಸಂತೆಗೆ ಹೋಗಕ್ಕೆ ದಿನ ಏರೋಪ್ಲೇನ್ ಅಲ್ಲಿ ಹೋಗಕ್ಕಾಗುತ್ತಾ? ಆಸ್ಪತ್ರೆ ಹತ್ರ, ಬಸ್ ಸ್ಟ್ಯಾಂಡ್ ಹತ್ರ, ಅಂಗಡಿಗಳ ಹತ್ರ ಮನೆ ಹುಡುಕಿ. ತಲೆ ಕೆಡಿಸ್ಕೊಂಡ್ಬಿಡೋ ಕರಡಿ. ಇಲ್ಲಿಂದ 1/2 ಕಿಲೋಮೀಟರ್ಗೆ ದನದ ಆಸ್ಪತ್ರೆ ಇದೆ. ಯಾಕಿಲ್ಲ ಕಣ, ನಿನಗೆ ಜ್ವರ, ವಾಂತಿ, ಬೇದಿ ಏನಾರು ಜಾಸ್ತಿ ಆದ್ರೆ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕ್ಸ್ಬೋದಲ್ಲ, ಅದಕ್ಕೆ. ಯಾವನವನು ಸೀನಣ್ಣ ಬೆವರು ಸುರಿಸಿ ತಗೊಂಡಿರೋ ಜಾಗ ಇದು, ಅಂದು ಅಂತ ಹೇಳ್ಕೊಂಡ್ ತಿರುಗ್ತಿಯಂತೆ. ಯಾವ್ದೋ ಇದು ಹೊಸ್ಕಾಕಿ ಬೇಲಿನ ಹೊರಗಾಕೋ. ಅಣ್ಣ ನಡಿಯಲ್ಲ ಅಣ್ಣ, ತಟ್ಟಿದ್ರೆ ಒಂದ್ ಮರ್ಡರ್ ಕೇಸ್ ಮೈ ಮೇಲೆ ಬೀಳುತ್ತೆ. ತಲೆಯಲ್ಲಿ ಅರ್ಧ ಕೂದಲು ಆಲೆ ಉದುರೋಗಿದೆ, ಉಳ್ಕೊಂಡಿರೋ ಒಂದಿಷ್ಟು ತೋಪು, ಆ ತೋಪಲ್ಲೂ ಅರ್ಧ ಕೂದಲು ಖಾಲಿ ಅಣ್ಣ. ಏನೋ ಅಷ್ಟೊಂದು ಹಳೆ ಗಾಡಿನ ಮರ್ಯಾದೆಯಾಗ ಆಚೆ ಹೋಯ್ತಿರೋ ಇಲ್ಲ ಎಗರ್ಸಿ ಎದೆಗೋದಿಲ್ಲ. ಏನು ದೇವನಂದ್ ರೇಂಜ್ ಅಲ್ಲಿ ಇದ್ಕೊಂಡು ದುನಿಯಾ ವಿಜಿ ರೇಂಜ್ ಅಲ್ಲಿ ಬಿಲ್ಡಪ್ ಕೊಡ್ತಾ ಇದ್ಯಾ? ಏನ್ರು ಹಂಗಾಗ್ತಾ ಇದ್ದೀರಾ?
ಈ ಪತ್ರಗಳನ್ನ ಒಂದ್ಸಲ ನೋಡಿ. ನಮ್ ತಾತಂಗ ಅಪ್ಪನ ರೇಂಜಲ್ಲಿ ಇದೆಯಾ ಅಂತ ಸುಮ್ನೆ ಬಿಡ್ತಾ ಇದೀನಿ. ಇರೋಣ ಈ ಜಾಗದ ಮೇಲೆ ನಿನ್ಗೆ ಅಷ್ಟೊಂದು ಆಸೆ ಇದ್ರೆ ಹೇಳು, ಇಲ್ಲೇ ಊತ್ ಬಿಸಾಕ್ಬಿಡ್ತೀವಿ. ಏಯ್ ಬರ್ಲಾ. ಅಪ್ಪ ಶ್ರೀಕೃಷ್ಣ, ಅನ್ಯಾಯ ಕಾರಲ್ಲಿ ಓಡಾಡ್ತಾ ಐತೆ, ನ್ಯಾಯ ಕಾಲ್ ಮುರ್ಕೊಂಡು ಮೂಲೆಯಲ್ಲಿ ಬಿದ್ದೈತೆ. ನೀನು ಮತ್ತೊಂದ್ಸರಿ ಅವತಾರ ಎತ್ತಿ ಬಾಪ ಬಾಪ. ಸೀನಣ್ಣ ತಾತಂಗೆ ಏಮಾರಿಸ್ತಾ ಇದ್ದಾನೆ. ನಾವು ಸ್ವಲ್ಪ ತಲೆ ಓಡಿಸಿದ್ರೆ ಆ ಲ್ಯಾಂಡ್ ನ ನಮ್ದು ಮಾಡ್ಕೊಬಹುದು. ಹೆಂಗಂದ್ರೆ ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ, ಬಡವರು ನ್ಯಾಯವ ಕೇಳುವುದೇ ಅನ್ಯಾಯ. ನಾನು ಅದನ್ನೇ ಹುಡುಕೊಂಡು ಹೊಟ್ಟಿದ್ದೀನಪ್ಪ. ಅನ್ಯಾಯ ಕಾಲ್ಗೆ ಸಿಗ್ತಾ ಇದೆ, ಆದ್ರೆ ನ್ಯಾಯ ಮಾತ್ರ ಕಣ್ಣಿಗೆ ಕಾಣ್ತಿಲ್ಲ. ಯಾಕೆ ತಾತ, ಏನಾಯ್ತು ತಾತ? ಅದು ಏನಾಯ್ತು ಅಂದ್ರೆ, ಆಗಿನ ಕಾಲದಲ್ಲಿ ನಾನು ಏನ ಇವನ್ ತಾತ 1926 ಲ್ಯಾಂಡ್ ಹಿಸ್ಟ್ರಿ ಹೇಳಕ್ ಸ್ಟಾರ್ಟ್ ಮಾಡ್ದನು, ಇನ್ನೂ ಮುಗಿಸ್ತಿಲ್ವಲ್ಲೋ. ಈ ವಯ್ಯ ಇನ್ನೊಂದ್ ಸ್ವಲ್ಪ ಹೊತ್ತು ಹಿಂಗೆ ಮಾತಾಡ್ತಾ ಇದ್ರೆ ನಮ್ಮ ಮಾವ ತಪ್ಪಮ್ಮ ತಪ್ಪು ತಲೆಯಲ್ಲಿರೋ 3 ಕೂದಲು ಉದುರೋಯ್ತದೆ ಕಣೋ. ತಾತಾಜಿ ಸಾಕು ಎಲ್ಲ ಅರ್ಥ ಆಗಿದೆ ತಾತಾಜಿ. ನಿಮ್ ಲ್ಯಾಂಡ್ ನ ಸೀನನ್ನ ಹಿಡ್ಕೊಂಡ್ಬಿಟ್ಟಿದಾನಲ್ವಾ? ಈ ವಿಷಯಕ್ಕೆ ನಾನು ಇನ್ನೂ ಬಂದೇ ಇಲ್ವಲ್ಲ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದು ನಮಗ್ ಬೇರೆಯವರಿಂದ ಗೊತ್ತಾಯ್ತು. ಹಬ್ಬ ತಪ್ಪಮ್ಮ ತಪ್ಪು ತಪ್ಪಿಸ್ಕೊಂಬಿಟ್ಟ. ನೋಡಿ ತಾತಾಜಿ, ಸೀನಣ್ಣ ಬಾರಿ ಕೆಟ್ಟವನು. ಅವನಿಗೆ ಪೊಲೀಸರು, ರೌಡಿಗಳು, ರಾಜಕೀಯ ವ್ಯಕ್ತಿಗಳು ಎಲ್ಲ ಸಪೋರ್ಟ್ ಇದೆ. ನೀವು ಅವನ್ನ ಗೆಲ್ಲಕ್ ಆಗಲ್ಲಪ್ಪ, ಸುಮ್ನೆ ಬಿಟ್ಬಿಡಿ. ಹಾಗಂತ ಭೂಮಿ ತಾಯಿನ ಬಿಡಕ್ಕಾಗ್ತದ? ತಾತ, ನನ್ನ ಹತ್ರ ಪಂಟ್ರಿಗಳಿದ್ದಾರೆ, ಅವರು ರಾಜಕೀಯಕ್ಕೂ ಸೈ, ರೌಡಿಸಂಗೂ ಜೈ. ಮರ್ಯಾದಸ್ತ್ರ ಮಕ್ಕಳು ಅಂದ್ರೆ ಇವರೇ ಕಣಪ್ಪ. ಲ್ಯಾಂಡ್ ಮಾರ್ಬಿಡಿ, ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ತಾತಾಜಿ, ಅಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿ ಅವ್ರ ಮನೆ ಕಟ್ಸಿದ್ರೆ ನಾವೆಲ್ಲ ಸೇರಿ ನಿಮ್ಗೊಂದು ಮನೆ ಕೊಡಿಸ್ತೀವಿ. ಹೌದಾ? ಸರಿ ಕಣಪ್ಪ, ಹಂಗಾರೆ ರೇಟ್ ಮಾತಾಡ್ಬಿಡುವ? ಅಯ್ಯೋ ಮಾತಾಡೋದ್ ಯಾಕೆ, ಇವಾಗ ಕಾಲ ಸರಿಯಾಗಿಲ್ಲ. ರೈಟಿಂಗ್ ಅಲ್ಲಿ ಇದ್ಬಿಡ್ಲಿ. ನಿಮ್ಗೆ ಎಷ್ಟು ಬೇಕು ಅಂತ ನೀವು ಬರೀರಿ, ನಮ್ಗೆ ಎಷ್ಟು ಬೇಕು ಅಂತ ನಾವು ಬರಿತೀವಿ. ಹಾ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರಿ ಕಣಪ್ಪ, ಹಾಗಾದ್ರೆ ಕೂತ್ಕೊಳ್ಳಿ. ಹತ್ತು, 9, 2, 15, 5. ಸರಿ ಹಂಗಾರೆ 5 ಕಮ್ಮಿನೇ ಆಯ್ತು. ಆದ್ರೂ 5 ಕೋಟಿ ಅಂದ್ರೆ ನನಗೂ ಒಪ್ಪಿಗೆನೆ. ಹಲೋ ತಾತ, ನಾವಿಷ್ಟೊತ್ತವರೆಗೂ ಮಾತಾಡಿದ್ದು ಕೋಟಿ ಲೆಕ್ಕದಲ್ಲ, ಲಕ್ಷದ ಲೆಕ್ಕದಲ್ಲಿ. ತಪ್ಪಪ್ಪ, ತಪ್ಪು ಕಲ್ಪನೆ. ಲ್ಯಾಂಡ್ ಪ್ರಾಬ್ಲಮ್ ಇದೆ ತಾನೆ, ಅಷ್ಟಾರು ಸಿಗ್ತಾ ಇದೆಯಲ್ಲ, ಒಪ್ಕೊಳ್ಳಿ. ಸರಿ, ಅಡ್ವಾನ್ಸ್ ಕೊಡಿ. ಯಾರ ಹತ್ರ ಎಷ್ಟೆಷ್ಟಿದೆ ಎಲ್ಲ ಕೊಟ್ಬಿಡ್ರಪ್ಪ. ಹಾ, ಸಬಕ ತಾತ, 5 ಲಕ್ಷಕ್ಕೆ ಈ ಗೋಲ್ಡ್ ಕಲರ್ 5 ರೂಪಾಯಿ ಕಾಯಿನ್ ಇದೆ, ಇದನ್ನ ಅಡ್ವಾನ್ಸ್ ಅಂತ ಇಟ್ಕೊಂಬಿಡಿ. ಹಾ, ಕೊಟ್ಬಿಡಿ. ಕ್ಯಾಶ್ ಯಾವಾಗ ಕೊಡ್ತೀರಾ? ಒಂದ್ 7 ಡೇಸ್ ಟೈಮ್ ಕೊಡಿ. ಆಗೋದೇ ಇಲ್ಲ. ಹೋಗ್ಲಿ, 1 ವಾರ ಟೈಮ್ ಕೊಡಿ. 1 ವಾರ? 1 ವಾರ ಓಕೆ. 7 ಡೇಸ್ ಅಂದ್ರೆ ಬೇಡ. ಲೋನ್ ಹೇಗೆ ಕಟ್ತೀಯಾ? ಬ್ಲಡ್ ಬ್ಯಾಂಕಿಗೆ ಬ್ಲಡ್ ಕೊಟ್ಟಿದ್ದೀನಿ ಸರ್, ನಿಮ್ಮ ಬ್ಯಾಂಕಿಗೂ ಬ್ಲಡ್ ಕೊಡ್ತೀನಿ ಸರ್. ಮನೇಲಿ ಯಾರ್ಯಾರು ಇರೋದು? ತಂದೆ ತಾಯಿ ಇಲ್ಲ ಸರ್, ಗಂಡ ಇದ್ರು ಇಲ್ಲ ಸರ್.
ಹಾಗಾದ್ರೆ ಲೋನ್ ಕೊಡ್ತೀನಿ. ಪಡುವರಳ್ಳಿ ಪಡ್ಡೆಗಳು ನಾವು